ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ಸಲನೂ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಸ್ಪೆಷಲಿ ಸ್ಕೂಲ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ, ಇವತ್ತಿಲೆಲ್ಲ ಮಕ್ಕಳಿದ್ದಾರೆ. ಪ್ರತಿಯೊಬ್ಬರು ಮಕ್ಕಳಿಗೆ ಒಂದೊಂದು ಗಿಡನ ದತ್ತು ಥರ ತಗೊಂಡು ಅವರು ಬೆಳೆಸಲಿ ಅಂತ ಅನ್ನೋ ಉದ್ದೇಶ. ಮತ್ತು ಈ ವರ್ಷದ ಥೀಮ್ ಏನು ಅಂತಂದರೆ, ಪ್ರಕೃತಿಯಿಂದ ಸ್ಫೂರ್ತಿ, ಭವಿಷ್ಯಕ್ಕಾಗಿ ಮತ್ತು ಹವಾಮಾನಕ್ಕಾಗಿ. ಎಷ್ಟು ಚೆನ್ನಾಗಿದು ಥೀಮ್ ಇಟ್ಟಿದ್ದಾರೆ ಅಂತಂದರೆ, ಪ್ರಕೃತಿ ನೀವು ನೋಡಿರ್ಬೋದು, ಮನುಷ್ಯನಿಗೆ ಏನೇನು ಬೇಕು ಎಲ್ಲ ಅಗತ್ಯಗಳನ್ನ ಕೊಡುತ್ತೆ, ಆದರೆ ದುರಾಸೆಗಲ್ಲ. ಇದು ಈ ದೇಹಕ್ಕೆ ನಮಗೆ ಯಾವ ರೀತಿ ನಮಗೆ ಮನುಷ್ಯನ ಜೀವನಕ್ಕೆ ಅಡಾಪ್ಟ್ ಆಗುತ್ತೆ ಅಂದರೆ, ನೀವು ನೋಡಿರ್ಬೋದು ಸಾಮಾನ್ಯ ಆಟಮ್ ಸ್ಪ್ರಿಂಗ್ ಟೈಮಲ್ಲಿ ಅಂದರೆ ಈ ಮಾರ್ಚ್ ಟೈಮಲ್ಲಿ ಎಲ್ಲ ಮರ ಗಿಡಗಳು ಎಲೆಗಳೆಲ್ಲ ಉದುರಿಸಿ ಹೊಸ ಚಿಗುರು ಬರುತ್ತೆ. ಅದೇ ರೀತಿ ಇದನ್ನು ನಾವು ಮನುಷ್ಯರು ಜೀವನಕ್ಕೆ ಅಳವಡಿಸ್ಕೋಬೇಕು. ಯಾವುದೇ ಒಂದು ನೋವಾಗಲಿ ಏನೇ ಆಗಲಿ ಮರೆತು ಹೊಸ ಜೀವನ ನಡೆಸಬೇಕು. ಅದೇ ರೀತಿ ಇದು ನಮಗೆ ಒಂದು ಪಾಠ. ಯಾಕೆ ಅಂದರೆ ನಾವು ಪ್ರಕೃತಿಗೆ ಏನು ಕೊಡ್ತೀವೋ ಅದು ನಮಗೆ ಹಿಂತಿರುಗಿ ಕೊಡುತ್ತೆ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೊಡುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಕೊಡೋದು ಪ್ರಕೃತಿ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೂ ನಾವು ಒಳ್ಳೆ ಪರಿಸರನ ಉಳಿಸ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಮಕ್ಕಳ, ನೀವೆಲ್ಲ ಇವತ್ತು ಏನು ನಿಮ್ಮ ಶಾಲೆಗಳಲ್ಲಿ ನಾವು ಗಿಡಗಳನ್ನ ನೆಟ್ಟು ಹೋಗ್ತೀವಿ, ಅದನ್ನು ಬೆಳೆಸಿ ಉಳಿಸ್ಬೇಕಾಗಿದ್ದು ನಿಮ್ಮ ಜವಾಬ್ದಾರಿ. ಹಾಗಾಗಿ ಎಲ್ಲನೂ ನಾವು ಪರಿಸರನ ಕಾಪಾಡೋಣ ಅಂತ ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಶುಭ ಮುಂಜಾನೆ. ಇಲ್ಲಿ ನೆರೆದಿರುವಂಥ ಗಣ್ಯ ವ್ಯಕ್ತಿಗಳೇ, ಈ ನಮ್ಮ ಶಾಲೆಯ ಪರವಾಗಿ ನಿಮಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಮುಖ್ಯವಾಗಿ ಇಲ್ಲಿ ನಡೆದಿರುವಂಥ ಈ ವಿಶ್ವ ಪರಿಸರ ದಿನಾಚರಣೆ ಕೇವಲ ಸಾಂಕೇತಿಕವಾಗಿರಬಾರ್ದು, ಇದು ಕಾರ್ಯರೂಪಕ್ಕೆ ನಾವು ತರಬೇಕಂತ ನನ್ನ ಆಸೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಸಹ ತಮ್ಮ ಮನೆಗಳಿಗೆ ಹೋದಾಗ ಇಂದಿನ ದಿನವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವ ಮೂಲಕ ಅವರು ಸಹ ತಮ್ಮ ಮನೆಗಳಲ್ಲಿ ಒಂದೊಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿ ಮಕ್ಕಳಂತೆ ಬೆಳೆಸಬೇಕಾಗಿ ನನ್ನ ವಿನಂತಿ. ಈ ದಿನಕ್ಕಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಧನ್ಯವಾದಗಳು. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾನು ಇಲ್ಲಿ ಮೌಂಟ್ ಕಾರ್ಮೆಲ್ ಸ್ಕೂಲಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಮಾನ್ಯ ನೋಡಿರ್ಬೋದು. ಇವತ್ತು ನಮ್ಮ ಬೇಲೂರು ಸುಮಾರು 50 ಆನೆಗಳಿಂದ ಕಳೆದ 2 ವರ್ಷಗಳಿಂದ ಪೀಡಿತವಾಗಿತ್ತು. ಯಾಕೆ ಅಂತಂದರೆ ನೋಡ್ಬೋದು, ಈ ನಮ್ಮ ಕಾರಿಡಾರ್ ಇರುತ್ತಲ್ಲ, ಕಾರಿಡಾರ್ ಎಲ್ಲ ಈಗ ನಾಶ ಆಗ್ತಾ ಇದೆ. ಅದರಿಂದ ಈಗ ಹೆಚ್ಚು ನಾವು ಈ ಕಾರಿಡಾರ್ನ ಡೆವಲಪ್ಮೆಂಟ್ ಮಾಡಬೇಕು, ಆನೆಗಳಿಗೆ ಫ್ರೀ ಮೂವ್ಮೆಂಟ್ ಕೊಡಬೇಕು. ಅದರಿಂದ ನಾವು ಆನೆಗಳದ್ದು ಫ್ರೀ ಮೂವ್ಮೆಂಟಿಂದ ನಾವು ಈ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ನ ತಡಿಬೋದು. ಹಾಗೆ ಈಗ ನಮ್ಮ ವಿಶ್ವದಲ್ಲಿ ಮೇಜರ್ 10 ಪ್ರಾಬ್ಲಮ್ಸಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಅಂದರೆ ಕ್ಲೈಮೇಟ್ ಚೇಂಜ್ ಇಶ್ಯೂ ಇರೋದ್ರಿಂದ ನಾವು ಹೆಚ್ಚು ಮರಗಳನ್ನ ಬೆಳೆಸಿ ನಾವು ಈ ಕ್ಲೈಮೇಟ್ ಚೇಂಜ್ನ ಇದು ಮಾಡಬೇಕಾಗಿದೆ. ಅದರಿಂದ ಈಗಿನ ಮಕ್ಕಳ ಫ್ಯೂಚರ್ ಇದರಿಂದ ಎಲ್ಲ ಮಕ್ಕಳು ಮರಗಳನ್ನ ಹೆಚ್ಚು ಬೆಳೆಸಿ ಇದನ್ನು ಇದು ಮಾಡಬೇಕಾಗಿದೆ ಅಂತ ಕೇಳ್ಕೊಳ್ತಾನೆ. ಈ ಒಂದು ಸಂದರ್ಭದಲ್ಲಿ ಹಾಜರಿರುವಂತಹ ಮಾನ್ಯ ಗೊತ್ತಿದೆ, ಈಗಾಗಲೇ 15 ದಿನದಿಂದ ಒಂದು ಪ್ಲ್ಯಾನ್ ಸ್ಟಾರ್ಟ್ ಆಗಿದೆ. ನಮ್ಮ ಹಾಸನವನ್ನು ಹಸಿರು ಹಾಸನ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಗಳಲ್ಲಿ ನಾವು ಈ ವರ್ಷದಲ್ಲಿ 3500 ಗಿಡಗಳನ್ನು ನೆಡುವ ಮೂಲಕ ಹಸಿರು ಹಾಸನಕ್ಕೆ ಒಂದು ಸಾಥ್ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಪ್ರತಿ ಶಾಲೆಯಲ್ಲೂ ಈ ದಿನ ಗಿಡವನ್ನು ನೆಡೋದ್ರ ಮೂಲಕ ಮತ್ತು ಪ್ರತಿ ಮಕ್ಕಳಿಗೆ ಅದನ್ನು ದತ್ತುವಾಗಿ ಕೊಟ್ಟು ಪೋಷಿಸುವ ಒಂದು ಜವಾಬ್ದಾರಿಯನ್ನು ಈಗಾಗಲೇ ನಾವು ಪ್ಲ್ಯಾನ್ ಮಾಡಿ ಎಲ್ಲ ಶಿಕ್ಷಕರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಏನು ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಮೂಲಕ ನಮ್ಮ ಪರಿಸರದ ಸಮತೋಲನಕ್ಕೆ ಒಂದು ಉತ್ತಮ ಹಾದಿ ಸಿಗಲಿ ಅಂತ ನಾನು ಕೋರುತ್ತಾ ಅವಕಾಶ